ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನನ್ನೆಲ್ಲ ಸಬ್ಸ್ಕ್ರೈಬರ್ ಫ್ಯಾಮಿಲಿಗೂ ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಮ್ಮ ಹಿಂದೂಗಳಿಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯ ಈ ಶುಭ ದಿನನೇ ಮರ್ಯಾದಾ ಪುರುಷೋತ್ತಮ ಆಗಿರೋ ಅಂಥ ಶ್ರೀರಾಮಚಂದ್ರ ಅವತರಿಸಿರೋ ಅಂಥ ದಿನ ಅಂತ ನಂಬಲಾಗುತ್ತೆ. ಕೆಟ್ಟದ್ರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾರುವಂಥ ಈ ಹಬ್ಬ ನಮಗೆ ಸತ್ಯ, ಧರ್ಮ ಮತ್ತು ತಾಳ್ಮೆಯ ದಾರಿಯಲ್ಲಿ ನಡೆಯೋದಕ್ಕೆ ಪ್ರೇರೇಪಣೆ ಕೊಡುತ್ತೆ. ಆ ಶ್ರೀರಾಮಚಂದ್ರ ಕೇವಲ ಒಬ್ಬ ದೇವನಾಗಿ ಮಾತ್ರ ಅಲ್ಲ, ಒಬ್ಬ ಆದರ್ಶ ಮಗನಾಗಿ, ಆದರ್ಶ ಪತಿಯಾಗಿ ಮತ್ತು ಒಬ್ಬ ಶ್ರೇಷ್ಠ ರಾಜನಾಗಿ ಶ್ರೀರಾಮ ನಮಗೆ ಇವತ್ತಿಗೂ ಮಾದರಿ ಅಂತಲೇ ಹೇಳ್ಬೋದು. ಇವತ್ತಿಗೂ ಅಷ್ಟೇ ಸುಮಾರು ಜನ ಹೆಣ್ಮಕ್ಳ ಕನಸು ಇದೇನೇನೆ, ನನಗೆ ಸಿಗೋ ಅಂಥ ಗಂಡು ಶ್ರೀರಾಮಚಂದ್ರ ಆಗಿರ್ಲಪ್ಪ, ನನ್ನ ಗಂಡ ಯಾವಾಗಲೂ ಶ್ರೀರಾಮಚಂದ್ರನಂತೆ ಇರಲಿ ಅಂತ ಬಯಸೋರೇ ಜಾಸ್ತಿ. ಅದರಲ್ಲಿ ನಾನು ಒಬ್ಬಳು. ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೆ ತಾನೇ ಇಷ್ಟ ಇಲ್ಲ ರಾಮನಂಥ ಗಂಡ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತಿ ಭಾವದಿಂದ ರಾಮನವಮಿನ ಆಚರಿಸಿದ್ವಿ. ಆ್ಯಕ್ಚುಲಿ ಶ್ರೀರಾಮನವಮಿ ದಿನ ಮನೆಯಲ್ಲಿ ರಾಮ ಪೂಜೆ ಮಾಡೋದ್ರಿಂದ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಶ್ರೀರಾಮನವಮಿ ಪೂಜೆಯಲ್ಲಿ ಮುಖ್ಯವಾಗಿ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆನ ನೈವೇದ್ಯಕ್ಕೆ ವಿಶೇಷವಾಗಿ ಬಳಸ್ತಾರೆ. ಇವತ್ತು ನಾವು ಎಲ್ಲಿ ನೋಡಿದ್ರೂ ಅಷ್ಟೇನೆ ರಾಮನ ಸೇವೆ ಮಾಡೋರು ಈ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿನ ಹಂಚ್ತಾ ಇರ್ತಾರೆ. ಇದು ರಾಮನ ಮೇಲಿರೋ ಅಂಥ ಭಕ್ತಿ ಸಂಕೇತ ಅಂದರೂ ತಪ್ಪಾಗೋದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶ್ರೀರಾಮನಿಗೆ ತುಂಬಾ ದೊಡ್ಡ ಪ್ರಾಮುಖ್ಯತೆ ಇದೆ. ಇವತ್ತು ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ಶ್ರೀರಾಮಚಂದ್ರ ಹುಟ್ಟಿರೋ ದಿನ ಅಂತ ಹೇಳಿ ರಾಮನವಮಿನ ಆಚರಣೆ ಮಾಡ್ತೀವಿ. ಇವತ್ತಂತೂ ಅಯೋಧ್ಯೆಯಲ್ಲಿ ವಿಶೇಷವಾಗಿರುವಂಥ ಬಾಲರಾಮನಿಗೆ ಪೂಜೆ ನಡೆಯುತ್ತೆ. ಅದನ್ನು ನೇರವಾಗಿ ಕಣ್ತುಂಬಿಸ್ಕೊಳ್ತಾರಲ್ಲ, ಅವ್ರು ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳ್ಬೋದು. ಆ ಅದೃಷ್ಟ ಎಲ್ಲ ನಮಗೆ ಯಾವಾಗಪ್ಪ ಕೊಡ್ತೀಯ ಭಗವಂತ ಅಂತ ಬೆಳಗ್ಗೆನೇ ಎದ್ದಾಗಲೇ ಅಂದ್ಕೊಳ್ತಿದ್ದೆ. ಆ್ಯಕ್ಚುಲಿ ಇವತ್ತು ನಾನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಅಚಾನಕ್ಕಾಗಿ ನಮ್ಮ ಪುಟಾಣಿಗೆ ಹುಷಾರಿಲ್ಲದೆ ಆಗೋಯ್ತು. ಜ್ವರ ಬಂದುಬಿಟ್ಟಿತ್ತು ಅವನಿಗೆ. ಅದಕ್ಕೇ ಇವತ್ತು ಲೇಟಾಗಿ ಎದ್ದೊಳಂಗಾಯಿತು. ಆಲ್ಮೋಸ್ಟ್ ಎದ್ದೊಳೋಷ್ಟೊತ್ತಿಗೆ 6:30 ಆಗೋಗ್ಬಿಟ್ಟಿತ್ತು. ನಮ್ಮ ಲಾಡುಗೆ ಹುಷಾರಿಲ್ಲದೆ ಆಗೋದಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಅವನು ತುಂಬಾ ಬೆಚ್ಚಬಿದ್ದೋಗಿದ್ದ. ಏನು ಕುಡಿತಿದ್ರಂತೆ? ಯಾರು ಅಂತಲೇ ಗೊತ್ತಿಲ್ಲ. ನಮ್ಮ ಏರಿಯಾ ಎಷ್ಟು ಕ್ವೈಟಾಗಿರುತ್ತೆ ಅಂತ ಹೇಳಿದ್ರೆ 9 o'clock ಎಲ್ಲರೂ ಆಲ್ಮೋಸ್ಟು ಮನೆ ಒಳಗಡೆನೇ ಇರ್ತಾರೆ. ಯಾರೊಬ್ಬರು ಕಾಣಿಸ್ಕೊಳ್ಳೋದೇ ಇಲ್ಲ. ಎಲ್ಲೋ ಅಲ್ಲಿ ಸ್ವಲ್ಪ ಜನ ಇರ್ತಾರೆ ಬಿಟ್ಟರೆ ಎಲ್ಲರೂ ಮನೆ ಒಳಗಡೆನೇ ಇರ್ತಾರೆ. ಏನಾಯಿತು ಅಂತ ಹೇಳಿದ್ರೆ ಮೊನ್ನೆ ಯಾರೋ ಒಬ್ಬರು ಪಟಾಕಿ ತಂದು ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟು 12 o'clock ಆಗೋಗ್ಬಿಟ್ಟಿತ್ತು. ಎಲ್ಲರೂ ಅಷ್ಟೇ ಏನೋ ಬೆಂಕಿ ಬಿತ್ತು ಅಂತ ಹೇಳಿಬಿಟ್ಟು ಎದ್ದುಬಿಟ್ಟು ಆಚೆ ಬಂದುಬಿಟ್ಟಿದ್ರು. ನಮ್ಮ ಪಕ್ಕದ ಮನೆ ಅಜ್ಜಿ ಅಂತೂ ತುಂಬಾ ಶಾಪ ಹಾಕ್ತಿದ್ರು. ಮೇ ಬಿ ಯಾರ್ದೋ ಬರ್ಡೇಗೆ ಸರ್ಪ್ರೈಸ್ ಮಾಡೋದಕ್ಕೂ ಆ ರೀತಿ ಮಾಡಿದಾರೋ ಏನೋ ಗೊತ್ತಿಲ್ಲ. ಬರ್ಡೇ ಆದರೂ ಆಗಿರಲಿ ಅಥವಾ ಸಕ್ಸಸ್ ಸೆಲೆಬ್ರೇಷನ್ ಆದರೂ ಆಗಿರಲಿ, ಅಕ್ಕಪಕ್ಕದವ್ರಿಗೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಮಾಡೋದು ತುಂಬಾ ತಪ್ಪಲ್ವಾ? ಯಾರಂತನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಗೊತ್ತಿದ್ರೆ ಆದರೂ ಪರವಾಗಿಲ್ಲ. ನಮ್ಮ ಮನೆ ಮುಂದ್ಗಡೆಯಿಂದನೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಪಾಪ ಎಲ್ಲರೂ ಬೆಚ್ಚಿಬಿಟ್ಬಿಟ್ಟಿದ್ರು. ನಮ್ಮ ಕಿಟಕಿಯಿಂದನೇ ಒಂದು ಸ್ವಲ್ಪ ದೂರ ನಮ್ಮ ಸೈಟಿಂದ ನೆಕ್ಸ್ಟು 2ನೇ ಸೈಟಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿರೋದು. ಅಮ್ಮನೂ ಅಷ್ಟೇ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ತಿದ್ರು. ಎಲ್ಲ ರಾಶಿ ರಾಶಿ ಬಂದು ನಮ್ಮ ಇದ್ರ ಮೇಲೆ ಶೀಟ್ ಮೇಲೆ ಬೀಳ್ತಿತ್ತು, ಕಿಟಕಿ ಹತ್ರ ಎಲ್ಲ ಬೀಳ್ತಿತ್ತು. ನಮ್ಗೆ ಎಷ್ಟು ಭಯ ಆಗೋಯ್ತು ಅಂದರೆ ನಾನಂತೂ ತುಂಬಾ ಹೆದರಿಕೆ ಆಗೋಗ್ಬಿಟ್ಟಿತ್ತು. ಸಿಲಿಂಡ್ರ್ ಎಲ್ಲೋ ಬ್ಲಾಸ್ಟ್ ಆಗೋಯ್ತೇನೋ ಅಂತ ಹೇಳಿಬಿಟ್ಟು ಎದ್ದೆ ನಾನು ಬೆಚ್ಚಿಬಿದ್ದು. ಕೆಳಗಡೆ ಬಂದು ನೋಡಿದ್ರೆ ಅಮ್ಮನೂ ಎದ್ಬಿಟ್ಟಿದ್ದಾರೆ. ಅಕ್ಕಪಕ್ಕದ ಬಿಲ್ಡಿಂಗ್ ಅವರು, ನಮ್ಮ ಏರಿಯಾ, ಪಕ್ಕದ ಏರಿಯಾ ಎಲ್ಲರೂ ಯಾರೋ ಒಬ್ಬರು ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರನ್ನೂ ಬಲಿ ಮಾಡ್ದಂಗೆ ಆಯಿತು. ನಮ್ಮ ಪುಟಾಣಿನೂ ಅಷ್ಟೇ ತುಂಬಾ ಕಿರ್ಚಾಡ್ಕೊಂಡು ಭಯ ಬಿತ್ಕೊಂಡ್ಬಿಟ್ಟಿದ್ದ. ಜ್ವರ ಬರುತ್ತಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ಲಿಟ್ರಲಿ ಇದು ನ್ಯೂಸೆನ್ಸ್ ಅಂತ ಅನ್ನಿಸ್ಬಿಡ್ತು. ಯಾಕೆ ಅಂದರೆ ವಯಸ್ಸಾದವರು ಇದ್ದಾರೆ, ಪುಟಾಣಿ ಮಕ್ಕಳು ಜಾಸ್ತಿ ಈ ಏರಿಯಾದಲ್ಲಿ. ಎಷ್ಟು ಜನ ಎಷ್ಟು ಹೆದ್ರುಕೊಂಡ್ರು. ನಮ್ಮ ಪುಟಾಣಿ ಅಂತೂ ಮಲ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ 3 ಗಂಟೆ 3:15 ಆಗೋಗ್ಬಿಟ್ಟಿತ್ತು. ಅವ್ರ ಪಪ್ಪ ಹೆಂಗೋ ಕತೆ ಹೇಳ್ಕೊಂಡು ಸಮಾಧಾನ ಮಾಡಿದ್ರು. ತುಂಬ ಅಳ್ತಿದ್ದ ಅವನು. ಅದಾದಮೇಲೆ ಆಟಾಡ್ಕೊಂಡು ನಿದ್ದೆನೇ ಮಾಡಿರಲಿಲ್ಲ ಅಲ್ವಾ. ಅವ್ನು ನಿದ್ದೆ ಮಾಡಿಲ್ಲ ಅಂದರೆ ಅಫ್ಕೋರ್ಸ್ ನಮಗೂ ನಿದ್ದೆ ಬರೋದಿಲ್ಲ. ಸೊ ನಿದ್ದೆ ಮಾಡಿದ್ದೆ ಲೇಟು, ಅದರಿಂದನೇ ಇವತ್ತು ಲೇಟಾಗಿ ಎದ್ದಿದ್ದು. ಸೀರಿಯಸ್ಲಿ ನೀವು ಅಷ್ಟೇ ಏನಾದರೂ ಸೆಲೆಬ್ರೇಷನ್ಸ್ ಇತ್ತು ಅಂತ ಹೇಳಿದ್ರೆ ಶಾರ್ಪ್ 12 ಗಂಟೆಗೆ ಹೊಡಿಬೇಕನ್ನೋ ಅವಶ್ಯಕತೆ ಏನೂ ಇಲ್ಲ. ಯಾರಾದರೂ ಸೆಲೆಬ್ರೇಟ್ ಮಾಡಿದ್ರೂ ಸರಿ, ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಬೇರೆಯವ್ರಿಗೆ ಆ ರೀತಿ ಏನು ಹೇಳೋದು, ಹೆದರಿಕೆ ಹುಡ್ಸೋ ಥರ ಮಾಡಿಬಿಟ್ಟು ನೀವು ಸೆಲೆಬ್ರೇಟ್ ಮಾಡಿದ್ರೂ ಅಷ್ಟೇ. ಅಕ್ಕಪಕ್ಕದವರು ಸೀರಿಯಸ್ಲಿ ಎಷ್ಟು ಕೆಟ್ಟದಾಗ ಶಾಪ ಆಗ್ತಿದ್ರು ಅಂದರೆ, ಆ ಸೆಲೆಬ್ರೇಷನ್ ಮಾಡಿದವ್ರು ಏನಾದರೂ ಕೇಳಿದರೆ ಏನಕ್ಕಪ್ಪ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನಿಸ್ಬಿಡುತ್ತೆ. ಆ ರೀತಿ ಶಾಪ ಆಗ್ತಿದ್ರು. ನಾವು ಹುಟ್ಟಿದಬ್ಬ ಆಗಲಿ ಅಥವಾ ಏನೇ ಒಂದು ಸಕ್ಸಸ್ ಸೆಲೆಬ್ರೇಟ್ ಮಾಡೋದಾಗಲಿ ಮಾಡಿದ್ರೆ ಬೇರೆಯವರು ಆಶೀರ್ವಾದ ಮಾಡಬೇಕು ನಮಗೆ ಚೆನ್ನಾಗಿರಿ ಅಂತ. ಅದು ಬಿಟ್ಟು ಹಾಳಾಗೋಗ್ಲಿ ಅಂತ ಎಲ್ಲರೂ ಶಪಿಸ್ತಾ ಇದ್ದರೆ ಅದು ನಮಗೆ ಒಲಿಯೋದೇ ಇಲ್ಲ ಅಲ್ವಾ. ಸೀರಿಯಸ್ಲಿ ದುಡ್ಡು ಕೊಟ್ಟು ಬೇರೆಯವ್ರ ಹತ್ರನೂ ಶಾಪ ತಗೊಂಡಂಗೆ ಆಯಿತು. ಅಟ್ಲೀಸ್ಟು ಎಲ್ಲರೂ ಎದ್ದಿರೋ ಅಂಥ ಟೈಮಲ್ಲಿ ಏನಾದರೂ ಪಟಾಕಿ ಹೊಡೆದಿದ್ರು ಅಂತಿದ್ರೆ ಅಷ್ಟೊಂದು ದೊಡ್ಡದಾಗ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರವ್ರ ಕೆಲಸದಲ್ಲಿ ಅವ್ರು ಮುಳುಗೋಗಿರೋರು, ಯಾರೋ ಪಟಾಕಿ ಹೊಡಿತಾ ಇದ್ದಾರೆ ಬಿಡಪ್ಪ ಅಂತ. ಅದು ಎಲ್ಲರೂ ಮಲಗಿಬಿಟ್ಟಿದ್ರು. ಆಲ್ಮೋಸ್ಟ್ 12 o'clock ಮೇಲೇ ಪಟಾಕಿ ಹೊಡೆದಿದ್ದಾರೆ. ಅದು ಹೊಡೆದವರು ವ್ಯಾನಿಷ್ ಆಗಿಬಿಟ್ಟಿದ್ದಾರೆ, ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಬೇರೆಯವ್ರ ಕಾರ್ ಹತ್ರ ಕೂಡ ಇಟ್ಬಿಟ್ಟಿದ್ರಲ್ವ, ಅವ್ರಿಗೂ ತುಂಬ ಇಂಪ್ಯಾಕ್ಟ್ ಆಗ್ತಿತ್ತು ಅದು. ಪಾಪ ಅವರು ತಗೊಂಡೋಗಿ ಹೇಳ್ಕೊಂಡು ಆ ಕಡೆ ಹಾಕಿದ್ರು. ಅವ್ರದ್ದು ಸಿಲಿಂಡರ್ದು ಕಾರಂತೆ, ಏನಾದರೂ ಅನಾಹುತ ಆಗಿದ್ದರೆ ಅದೇನೋ ಹೇಳ್ತಾರಲ್ವ, ಸೆಲೆಬ್ರೇಷನ್ ಹೋಗಿ ದೊಡ್ಡ ಆಕ್ಸಿಡೆಂಟೇ ಆಗೋಗ್ಬಿಟ್ಟಿರೋದು. ಸೊ ಈ ರೀತಿ ಯಾರ್ದೋ ಖುಷಿಗೋಸ್ಕರ ನಮ್ಮ ಪುಟಾಣಿಗೆ ಹುಷಾರಿಲ್ದಂಗೆ ಆಗೋಯ್ತು. ನಾನಂತೂ ಹೋಲ್ ನೈಟು ಫೀಡ್ ಮಾಡೋಂಗೆ ಆಗೋಗ್ಬಿಡ್ತು. ಎಷ್ಟೇ ಚೆಕ್ ಮಾಡ್ತಿದ್ರು ಟೆಂಪ್ರೇಚರ್ ಕಡಿಮೆನೇ ಆಗ್ತಾ ಇರಲಿಲ್ಲ. ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಬೆಳಗ್ಗೆ ನಾವು ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಅಪ್ಪ 8:30ಗೆಲ್ಲ ಬಂದುಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಹೊರಡೋ ಅಂಥ ಟೈಮ್ಗೆ ತುಂಬಾ ಬಿಸಿಲಾಗಿ ಹೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಸೊ ನಮ್ಮ ಪುಟಾಣಿನ ಅವ್ರ ಕೈಗೆ ಇಟ್ಬಿಟ್ಟು ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಪೂಜೆಗೆ ಮತ್ತು ಪಾನಕ ಮಾಡೋದಕ್ಕೆ. ಹೂವು ಹಣ್ಣು ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ಇನ್ನು ಅವ್ರು ಸ್ನಾನ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಡಿಫಾಲ್ಟ್ ಅಲ್ವಾ, ಕೋಸಂಬರಿ ಮತ್ತು ಮಜ್ಜಿಗೆ ಮತ್ತು ಪಾನಕ ಎಲ್ಲೇ ಮಾಡಿರಲಿ ನಮ್ಮ ಮನೇಲಿ ಮಾಡಿದ್ರೆ ಒಂಥರ ಸಂತೋಷ. ಸೊ ಅದನ್ನೆಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಅರ್ಪಣೆ ಮಾಡಿಬಿಟ್ಟು ಪೂಜೆ ಮಾಡಿ ನಾವು ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡೋದೇ ಒಂಥರ ಸಂತೋಷ. ಈ ಶ್ರೀರಾಮನ ಪೂಜೆ ಮಾಡೋವಾಗ ನಮ್ಮ ಮನೇಲಿ ಶ್ರೀರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ನಾವು ಆಂಜನೇಯನ ಕೂಡ ಪೂಜೆ ಮಾಡ್ಬೋದು. ಯಾಕಂದರೆ ಅವರು ಬಂದು ಕಟ್ಟ ಅಭಿಮಾನಿ ಮತ್ತು ಭಕ್ತರಲ್ವ ರಾಮನಿಗೆ. ಆದ್ದರಿಂದ ನಮಗೇನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ರಾಮನ ಜನ್ಮೋತ್ಸವ ಆಗಿರೋದ್ರಿಂದ ಸರಿಯಾಗಿ ಮಧ್ಯಾಹ್ನ 12:27ಕ್ಕೆ ಶ್ರೀರಾಮನ ವಿಗ್ರಹಕ್ಕೆ ಅಥವಾ ಫೋಟೋಗೆ ಅಥವಾ ನಿಮ್ಮ ಮನೇಲಿರೋ ಅಂಥ ಆಂಜನೇಯನಿಗೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಶ್ರೀರಾಮ ಜನ್ಮ ತಾಳಿದ್ದೆ ಆ ಟೈಮಲ್ಲಿ ಅಂತ ಹೇಳ್ತಾರೆ, ಅಭಿಜಿತ್ ಲಗ್ನದಲ್ಲಿ. ಸೊ ಅದರಿಂದನೇ ಅಯೋಧ್ಯೆಯಲ್ಲೂ ಕೂಡ ಈ ಟೈಮ್ಗೆನೇ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದು. ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜೆ ಮಾಡೋಕ್ಕಾಗಿಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೋತಿದ್ದೆ. ಬಟ್ ಆದರೆ ಸರಿಯಾಗಿ ಅಭಿಜಿತ್ ಲಗ್ನಕ್ಕೆ ಪೂಜೆ ಮುಗೀತಲ್ಲಪ್ಪ ಅಂತ ತುಂಬಾ ಸಂತೋಷ ಆಯಿತು. ರಾಮನಿಗೆ ವಿಶೇಷವಾಗಿರುವಂಥ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ, ಆಮೇಲೆ ಬೆರಕೆ ಕಾಳಿನ ಕಡಲೆ ಉಸ್ಲಿ, ಮೊಸರನ್ನ ಇದೆಲ್ಲ ಮಾಡಿ ನೈವೇದ್ಯಕ್ಕೆ ಅರ್ಪಣೆ ಮಾಡಿದ್ದೆ. ಶ್ರೀರಾಮ ನವಮಿ ದಿನ ನಾವು ಬರೀ ಪೂಜೆ ಮಾತ್ರ ಅಲ್ಲ, ರಾಮನ ಪಠನೆ ಮತ್ತು ಭಜನೆ ಮಾಡೋದ್ರಿಂದ ತುಂಬ ಅತ್ಯುತ್ತಮವಾಗಿರೋಂಥ ಪ್ರತಿಫಲಗಳನ್ನ ಕಾಣ್ಬೋದು. ಇನ್ನು ನಮ್ಮ ಮನೇಲಿ ಸುಖ, ಶಾಂತಿ ಮತ್ತು ಸಂತೋಷ ಸದಾ ನೆಲೆಸಿರಲಿ ಅಂತ ಬಯಸೋರು ಈ ಮಂತ್ರನ ಹೇಳ್ಕೋಬೇಕಾಗತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ.
ಇನ್ನು ನಿಮಗೆ ಇದು ಹೇಳಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾಗಿರುವಂಥ ಅಥವಾ ಸಿಂಪಲ್ ಆಗಿರುವಂಥ ಮಂತ್ರ ಏನು ಅಂತ ಹೇಳಿದ್ರೆ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಇಷ್ಟನ್ನ ಹೇಳ್ಕೊಂಡ್ರು ಕೂಡ ಸಾಕು. ಇನ್ನು ಪೂಜೆಯಲ್ಲಿ ದೀಪ ಹಚ್ಚುವಂಥ ಟೈಮಲ್ಲಿ ಅಥವಾ ಶುಭ ಆಗಬೇಕು ಅಂತ ಹೇಳಿ ರಾಮಗಾಯತ್ರಿ ಮಂತ್ರ ಕೂಡ ಹೇಳ್ಕೊಬೋದು. ಓಂ ದಶರಥಾಯ ವಿದ್ಮಹೆ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಹೀಗೆ ಹೇಳಿಕೊಂಡು ನಾವು ಪೂಜೆನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈವನ್ನು ಸಂಜೆ ಕೂಡ ನಾವು ಪೂಜೆ ಮಾಡಿ ಈ ರೀತಿ ಶ್ರೀರಾಮನ ಭಜನೆಗಳು ಮತ್ತು ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಮನೆಗೂ ಶಾಂತಿ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೂ ಅಷ್ಟೇ ಸಂತೋಷ ಆಗುತ್ತೆ. ಪೂಜೆ ಅಂತೂ ಇವತ್ತು ತುಂಬಾ ತೃಪ್ತಿಕರವಾಗಾಯಿತು. ನಾನೇ ಕೈಯಾರೆ ಮಾಡಿರೋ ಅಂಥ ಹಾರನ ಮಾಡಿ ಕಳಶಕ್ಕೆ ಹಾಕಿದ್ದೆ. ನಮ್ಮ ಪುಟಾಣಿ ನಾನು ಪೂಜೆ ಆದಮೇಲೆ ನೈವೇದ್ಯ ಕೊಡ್ತೀನಲ್ಲ ಅದನ್ನು ಅವನು ಇಮಿಟೇಟ್ ಮಾಡಿ ತೋರಿಸ್ತಾ ಇದ್ದ. ಸಖತ್ ಕ್ಯೂಟ್ ಅದು. ನನಗಂತೂ ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾವು ಮಾಡಿರೋ ಅಂಥ ಪ್ರಸಾದನ ದೇವ್ರಿಗೆ ನೈವೇದ್ಯ ಕೊಟ್ಟು ಅದನ್ನು ನಾವು ಪ್ರಸಾದದ ರೂಪದಲ್ಲಿ ತಗೊಳ್ತೀವಲ್ವ, ಆ ಉಪವಾಸ ಮುರಿಯೋ ಅಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಪಾನಕ ಅಂತೂ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ನಾನು ಮಜ್ಜಿಗೆಗಿಂತ ಜಾಸ್ತಿ ಪಾನಕನೇ ಕುಡಿದೆ. ಅದಾದಮೇಲೆ ಕೋಸಂಬರಿ ತಿಂದು ಒಂದು ಗ್ಲಾಸು ಮಜ್ಜಿಗೆ ಕುಡಿದ್ಮೇಲೆ ಮಧ್ಯಾಹ್ನದ ಊಟ ಕಂಪ್ಲೀಟ್ ಆಗೋಯ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಲ್ವಾ, ಜಸ್ಟು ಈ ಸಲಾಡ್ಸಲ್ಲೇನೆ ಊಟನ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ನಮ್ಮ ಪುಟಾಣಿ ಪಾನಕಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟು ಪದೇ ಪದೇ ಕೇಳ್ತಾ ಇದ್ದ ಪಾನಕನ. ತುಂಬಾ ತೃಪ್ತಿಕರವಾಗಿ ಶ್ರೀರಾಮನವಮಿ ಹಬ್ಬನ ಆಚರಣೆ ಮಾಡಿದ್ವಿ. ಈ ರೀತಿ ಫ್ಯಾಮಿಲಿ ಜೊತೆಯಲ್ಲಿ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿನೆಲ್ಲ ಸವಿತಾ ಇವತ್ತಿನ ದಿನಾನ ಸಂತೋಷವಾಗಿ ಕಳೆದ್ವಿ. ಇನ್ನೂ ಮಧ್ಯಾಹ್ನ ಆಗೋಗಿತ್ತಲ್ವ, ಆದ್ದರಿಂದ ದೇವಸ್ಥಾನಗಳು ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂಥ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಊರಲ್ಲಿ ಇವತ್ತು ಊರಹಬ್ಬ ಆಚರಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ ಶ್ರೀರಾಮನವಮಿಗೇನೆ ಇಲ್ಲಿ ಊರಹಬ್ಬ ನಡೆಯೋದು. ಸಂಜೆ ಹಬ್ಬ ತುಂಬ ಚೆನ್ನಾಗಿ ಆಗತ್ತೆ. ಅದನ್ನು ನೋಡೋಕ್ಕೆ ಕಾತರವಾಗಿದ್ದೀವಿ. ಆ ವ್ಲಾಗ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಫ್ರೀ ಟೈಮ್ ಇದ್ದರೆ ಅದನ್ನು ಕೂಡ ಚೆಕ್ ಮಾಡಿ. ಈ ವ್ಲಾಗ್ನ ನೀವೇನಾದರೂ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರಿಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.